ಲೋಕಸಭಾ ಚುನಾವಣೆಗೆ ಯದುವೀರ್ ಎಂಟ್ರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈ ವೋಲ್ಟೇಜ್ ಪಡೆದುಕೊಂಡಿದೆ ಮೈಸೂರು ಕೊಡಗು ಲೋಕ ಕ್ಷೇತ್ರ. ನೋಡಿ, ಈ ಬಾರಿಯ ಲೋಕ ಕಣ ಮೈಸೂರು ಕೊಡಗು ಬಹಳ ರಂಗೇರುವುದು ಖಚಿತ. ಯಾಕೆಂದ್ರೆ ಈಗ ರಾಜ ಮನೆತನದ ಕುಡಿ ಎಂಟ್ರಿ ಕೊಡ್ತಾ ಇದೆ ರಾಜಕೀಯಕ್ಕೆ. ಯದುವೀರ್ ಸ್ಪರ್ಧೆಗೆ ಪ್ರತಾಪ್ ಸಿಂಹ ಪರೋಕ್ಷವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅರಮನೆ ಆಸ್ತಿ ಉಳಿಸಿಕೊಳ್ಳಲು ರಾಜಕೀಯಕ್ಕೆ ಬರ್ತಿದ್ದಾರೆ. ಲೋಕಸಭಾ ಚುನಾವಣೆಗೆ ಈಗ ಯದುವೀರ್ ಅವರ ಹೆಸರು ಏನೋ ಬಹುತೇಕವಾಗಿ ಫೈನಲ್ ಆಗಿದೆ ಅನ್ನೋದೇನೋ ಚರ್ಚೆ ಇದೆಯಲ್ವಾ. ಪ್ರತಾಪ್ ಸಿಂಹಗಂತೂ ಟಿಕೆಟ್ ಡೌಟ್ ಇದೆ, 90% ಡೌಟ್ ಇದೆ. ಈಗ ನೋಡಿ, ಪರೋಕ್ಷವಾಗಿಯೇ ವಿರೋಧವನ್ನು ಮಾಡಿದ್ದಾರೆ. ಆಮೇಲೆ AC ರೂಮ್ನಲ್ಲಿ ಕೂರುವಂಥವ್ರು ಬಹಳ ವ್ಯಂಗ್ಯವಾಗಿ ಮಾತನಾಡಿದ್ದು, ನನ್ನಂತೆ ಗುಮಾಸ್ತನ ಕೆಲಸ ಮಾಡಲು ಸಾಧ್ಯ ಇಲ್ಲ ಅವರಿಗೆ. ಕಾರ್ಯಕರ್ತರು ಇನ್ನು ಮುಂದೆ ಯದುವೀರ್ ಮನೆ ಬಳಿ ಹೋಗಬೇಕು. ಇಷ್ಟು ದಿನ ಜನರ ಬಳಿ ನಾನೇ ಹೋಗ್ತಿದ್ದೆ, ನೋಡಿ ಜನರ ಮಧ್ಯೆ ನಾನು ಇರ್ತಾ ಇದ್ದೆ, ಇನ್ಮೇಲೆ ಯದುವೀರ್ ಅವ್ರ ಮನೆ ಹುಡ್ಕೊಂಡು ಹೋಗಬೇಕು. ಟಿಕೆಟ್ ಕೈತಪ್ಪುವ ವಿಚಾರಕ್ಕೆ ಪರೋಕ್ಷವಾಗಿ ಯದುವೀರ್ ಒಡೆಯರವರಿಗೆ ಪ್ರತಾಪ್ ಸಿಂಹ ಕೌಂಟರ್ ಕೊಟ್ಟಿದ್ದಾರೆ. AC ರೂಮಲ್ಲಿ ಕೂತು ಇರ್ತಾ ಇದ್ರು ಯದುವೀರ್ ಒಡೆಯರವರು, ಈಗ ಬಿಸಿಲಿನ ಜಳಕ್ಕೆ ಆಚೆಗೆ ಬರಬೇಕು, ಈ ರೀತಿಯೂ ಮಾತಾಡಿದ್ರು ಅವರು. ಹಾಗಾಗಿನೇ ಪರೋಕ್ಷವಾಗಿ ಅವರ ಅಸಮಾಧಾನ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಖಂಡಿತ ಅದನ್ನು ನಾನು ಸ್ವಾಗತಿಸ್ತೇನೆ. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಅವರಿಗೆ ಕೆಲಸವನ್ನು ಮಾಡ್ತೇನೆ. ಯಾಕೆ ನಾನು ಸ್ವಾಗತಿಸ್ತೇನೆ, ಅವರಿಗೆ ಕೆಲಸ ಮಾಡ್ತೀನಿ ಅಂತಂದ್ರೆ, ನನಗೆ ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತೆ. ಯಾಕೆಂದ್ರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜಾಪ್ರಭುತ್ವ 1947ರಲ್ಲೇ ಬಂದಿದೆ. ಹಾಗಾಗಿ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ, ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನ ಸ್ವಾಗತಿಸಲೇಬೇಕಾಗುತ್ತೆ. ಒಬ್ಬ ಪ್ರಜೆಯಾಗಿ ಬದುಕಬೇಕು, ಪ್ರಜೆಗಳ ಕಷ್ಟಗಳಿಗೆ ನಾನು ಸ್ಪಂದಿಸಬೇಕು ಅಂತ ಬರುವಂಥದ್ದು ಶ್ಲಾಘನೀಯವಾದಂತಹ ಮತ್ತು ಸ್ವಾಗತಾರ್ಹವಾದಂತಹ ವಿಚಾರವಾಗುತ್ತೆ. ನಾನು 1947ರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ರಾಜ ಮತ್ತು ಪ್ರಜೆ ಈ ಡಿಫ್ರೆನ್ಸ್ ಅನ್ನೋದು ಹೊರಟೋಯ್ತು. ಎಲ್ಲರೂ ಪ್ರಜೆಗಳೇ. ಯದುವೀರ್ ಅವರು ಕೂಡ ಪ್ರಜೆಗಳ ಜೊತೆ ಪ್ರಜೆಗಾಗಿ ಬದುಕೋದಕ್ಕೆ ಬಂದಾಗ ನಿಜಕ್ಕೂ ನಾವೆಲ್ಲರೂ ಕೂಡ ಸ್ವಾಗತಿಸೋಣ. ಅವರು ಒಬ್ಬ ಜನಪ್ರತಿನಿಧಿಯಾಗಿ ಪ್ರಜೆಗಳ ಜೊತೆ ಬದುಕಕ್ಕೆ ಬರೋದ್ರಿಂದ ಅಡ್ವಾಂಟೇಜ್ ಬಹಳಷ್ಟು ಏನಂತಂದ್ರೆ, ಇವತ್ತು ಅರಮನೆ ಆಸ್ತಿ ಮತ್ತು ಸರ್ಕಾರದ ನಡುವೆ ಬಹಳಷ್ಟು ವಾದ ವಿವಾದಗಳು, ಕೋರ್ಟ್ ವ್ಯಾಜ್ಯಗಳು ನಡೀತಾ ಇದೆ.